ನಮ್ಮ ಡೆಲಿವರಿ ಬಾಯ್ಸಿಗೆ ಕೇಳ್ತಾ ಇದ್ದೀನಿ, ನಮ್ಮ ಮಾರ್ತಳ್ಳಿ ವೈಟ್ಫೀಲ್ಡ್ ಸರೌಂಡಿಂಗ್ ಡ್ಯೂಟಿ ಮಾಡೋರು. ನೋಡ್ತಾ ಇದ್ರಲ್ಲ ಮಾಲು ವರ್ತೂರು ಕೋಡಿಯಲ್ಲಿ. ಅಣ್ಣ ಚೆಕ್ ಮಾಡೋಣ, ಓಕೆನಾ? ಓಕೆನಾ. ಬೇಗ ನೋಡಿ, ವಾಟ್ರ್ ಬಾಟಲ್ ಬಿಟ್ಟು ಇನ್ನೇನಿಲ್ಲ. ಈ ಮಾಲಲ್ಲಿ ಯಾರಾದ್ರು ಪಿಕಪ್ ಮಾಡೋಕ್ಕೆ ಬಂದಿಲ್ಲ ಡೆಲಿವರಿ ಬಾಯ್ಸು, ಕಮೆಂಟ್ ಮಾಡಿರಿ. ನಮಗೆ ಎಂಥ ಟ್ರಾಫಿಕ್ ಇದ್ದರೂ ಕೂಡ ತಗೊಂಡು ಹೋಗ್ಬಿಡ್ತೀವಿ, ಹೆಂಗೋ ಒಂದು ಫುಟ್ಪಾತಲ್ಲೋ ಹೆಂಗೋ ಒಂದು ಹೋಗಿ ಕೊಟ್ಬಿಡ್ತೀವಿ. ಆದರೆ ಈ ಮಾಲಲ್ಲಿ ಎಷ್ಟು ಪ್ರಾಬ್ಲಮ್ ಗೊತ್ತಂದರೆ, ಒಂದೇ ಒಂದು ಲಿಫ್ಟ್ ಇರೋದಲ್ಲಿ, ಅದು ಒಂದು ಲಿಫ್ಟಿಗೆ ಎಷ್ಟು ಜನ ವೇಟ್ ಮಾಡ್ತಾರೆ ಗೊತ್ತಾ? ಓಕೆ 10 ನಿಮಿಷ ಬೇಕು ವೇಟ್ ಮಾಡಿ, ಲಿಫ್ಟ್ ಹತ್ರ ವೇಟ್ ಮಾಡಿ. ಮತ್ತು ಅಲ್ಲಿ ಒಳಗೆ ರೆಸ್ಟೋರೆಂಟಲ್ಲಿ ಹೋಗ್ಬೇಕು, ರೆಸ್ಟೋರೆಂಟ್ ಹತ್ರ ಹುಡುಕಿ ಅಲ್ಲಿ ಐಟಮ್ ಪಿಕಪ್ ಮಾಡ್ಕೊಂಡು ಮತ್ತೆ ಲಿಫ್ಟ್ ಹತ್ರ ವೇಟ್ ಮಾಡಬೇಕು ಒಂದು 10 ನಿಮಿಷ. ಇಲ್ಲೇ ಅರ್ಧ ಗಂಟೆ ಬೇಕು ನಮಗೆ ಗೊತ್ತಾ ಪಿಕಪ್ ಮಾಡ್ಕೊಂಬರೋಕ್ಕೆ. ನೋಡಿ, ಮಲ್ಟಿ ಆರ್ಡ್ರ್ ಹಾಕಿದ್ದಾರೆ, ಒಂದು ಬಾರ್ಬಿಕ್ಯೂ ನೇಷನ್ನು, ಒಂದು ಬರ್ಗರ್ ಕಿಂಗು ರೆಡಿ ಇರುತ್ತೆ. ಈ ಬಾರ್ಬಿಕ್ಯೂ ನೇಷನ್ ಮಾತ್ರ ಲೇಟ್ ಆಗುತ್ತೆ. ನೋಡಿ, ಒನ್ ಟೈಮ್ ಇದು ಕ್ಲೋಸು, ಒನ್ ಟೈಮ್ ಅದು ಆನ್. ಒಂದೇ ಲಿಫ್ಟ್ ಮಾತ್ರ ವರ್ಕ್ ಮಾಡೋಕ್ಕೆ ಬಿಡೋದಿಲ್ಲ. ಇಷ್ಟು ದಿನ ಇದು ವರ್ಕ್ ಆಗ್ತಾಯಿತ್ತು, ಇದು ಕ್ಲೋಸ್ ಮಾಡಿದ್ದಾರೆ. ಈಗ ಅದು ವರ್ಕ್ ಆಗ್ತಾಯಿದೆ, ಅದಕ್ಕೋಸ್ಕರ ಎಷ್ಟು ಜನ ವೇಟ್ ಮಾಡ್ತಾಯಿದ್ದಾರೆ ನೋಡ್ತಾ ಇದ್ದೀರಲ್ಲ. 7 ಗಂಟೆಗೆ ಬಂದಿರೋ ಆರ್ಡ್ರು, 7:10ಕ್ಕೆ 7:05ಕ್ಕೆ ಬಂದಿರೋದು ಆರ್ಡ್ರ್. ಇದು 7:10ಕ್ಕೆ ಅಂದ್ಕೊಳ್ಳಿ. 2 ಆರ್ಡ್ರ್ ಬಂದಿದೆ. ಒಂದು ಇದೆ ಬಾರ್ಬಿಕ್ಯೂ ನೇಷನ್ ರೆಸ್ಟೋರೆಂಟಿಂದ, ಇನ್ನೂ ಒಂದು ಬರ್ಗರ್ ಕಿಂಗಿಂದ. ನೋಡ್ತಾ ಇದ್ರಲ್ಲ, ಬರ್ಗರ್ ಕಿಂಗು ರೆಡಿ ಫಾರ್ ದ ಪಿಕಪ್, ಫುಡ್ ರೆಡಿ ಕೊಟ್ಟಿದ್ದಾರೆ. ಈಗ ಪಿಕಪ್ ಮಾಡೋಕ್ಕೆ ಬರೋಲ್ಲ. ಇದು ನೋಡಿದರೆ ಫುಡ್ ರೆಡಿ ಇಲ್ಲ. 14 ನಿಮಿಷ ಆಯಿತು ನಾನು ಬಂದಿಲ್ಲಿ ಈ ರೆಸ್ಟೋರೆಂಟ್ ಹತ್ರ ವೇಟ್ ಮಾಡೋಕ್ಕೆ. ನೋಡಿರಿ, ಇನ್ನೂ ಯಾವುದೇ ಥರ ರೆಸ್ಪಾನ್ಸ್ ಇಲ್ಲ. 21 ನಿಮಿಷ 22 ನಿಮಿಷ ಆಯಿತು ಬಂದು. ರೆಸ್ಟೋರೆಂಟ್ ಲೇಟು. ಕಸ್ಟಮರಿಗಾದರೆ ಕರೆಕ್ಟಾಗಿ ಸರ್ವ್ ಮಾಡ್ತಾರೆ. ಕಾಣಿಸ್ತಾ ಇದೆಯಲ್ಲ, ಕಸ್ಟಮರಿಗೆ ಯಾವ ಥರ ನೋಡ್ಕೊತಾ ಇದ್ದಾರೆ. ನಾನು ಬಂದು 20 ನಿಮಿಷ ಆಯಿತು, ಇನ್ನೂ ನನ್ನ ಆರ್ಡ್ರ್ ಫುಡ್ ರೆಡಿ ಇಲ್ಲ. ತೋರಿಸ್ತೀನಿ ನೋಡಿ ರೆಸ್ಟೋರೆಂಟ್ ಯಾವುದಂತ. ಬಾರ್ಬಿಕ್ಯೂ ನೇಷನ್ ಅಂತ. ನಂದು ಇನ್ನೊಂದು ಆರ್ಡ್ರ್ ಇದೆ ಬರ್ಗರ್ ಕಿಂಗ್ ಅಂತ, ಅದು ಅಲ್ಲಿದೆ ರೆಸ್ಟೋರೆಂಟು, ಅಲ್ಲಿ ಒಳಗಡೆ ಇದೆ. ಅದು ಫುಡ್ ರೆಡಿ ಕೊಟ್ಟು ಭಾಳ ಹೊತ್ತಾಯಿತು. ಇದು ವರ್ತೂರು ಕೋಡಿಯಲ್ಲಿರುವ ಮಾಲ್ ಇದು. ನೋಡಿ, ಇವಾಗ ಕೊಟ್ಟಿದ್ದಾರೆ ಐಟಮ್ನ. 22 ನಿಮಿಷ ಅರ್ಥ ಆಯ್ತಾ? 7:10ಕ್ಕೆ ಬಂದಿರೋದು ನನ್ನ ಒಳಗಡೆ. 7:40 ಆಗಿದೆ. ಇನ್ನೊಂದು ಆರ್ಡ್ರ್ ಪಿಕ್ ಮಾಡಬೇಕು ನಾನೀಗ. ನೋಡ್ತಾ ಇದ್ರಲ್ಲ, ಟೈಮು 7:46 ಆಗಿದೆ. 7 ಗಂಟೆ 10 ನಿಮಿಷಕ್ಕೆ ಬಂದಿರೋದು ನಾನು. 10 ನಿಮಿಷಕ್ಕೆ ಇಲ್ಲೇ ಇದ್ದೆ, 10 ನಿಮಿಷದಲ್ಲೇ. 7:46 ಅಂದರೆ 36 ನಿಮಿಷ, 40 ನಿಮಿಷ ವೇಸ್ಟು. ಇದಕ್ಕೆ ಒಂದು 25 ನಿಮಿಷ ವೇಸ್ಟು ಈ ರೆಸ್ಟೋರೆಂಟಿನ ಬಾರ್ಬಿಕ್ಯೂ ನೇಷನ್ಗೆ. ಇದು ಬರ್ಗರ್ ಕಿಂಗು ಫುಡ್ ರೆಡಿ ಕೊಟ್ಟಿದ್ರು ಆಲ್ರೆಡಿ. ನೋಡಿ, 7 ಗಂಟೆ ಅಂದರೂ ಕೂಡ 7:46, 7:50 ಅಂದ್ಕೊಳ್ಳಿ. ಇಲ್ಲ 50 ನಿಮಿಷ ಆಯ್ತು ಪಿಕಪ್ ಮಾಡೋಕ್ಕೆ. ಡ್ರಾಪ್ ಮಾಡೋಕ್ಕೆ 2 ಆರ್ಡ್ರ್ ಇದೆ. ಒಂದು 5 ಕಿಲೋಮೀಟ್ರ್ ಇದೆ, ಅದಕ್ಕೆ 14 ಮಿನಿಟ್ಸ್ 14 ನಿಮಿಷ ತೋರಿಸ್ತಾ ಇದೆ. ಅದಾದ್ಮೇಲೆ ಇನ್ನೊಂದಿದೆ, ಅದಕ್ಕೊಂದು 10-15 ನಿಮಿಷ ಬೇಕು. ಎಷ್ಟು ಟೈಮ್ ಎಷ್ಟು ಗೊತ್ತಾ ನನಗೆ? ಈ ವರ್ತೂರು ಕೋಡಿಯಲ್ಲಿ ಮಾಲಲ್ಲಿ ಬಂದರೆ, ನೆಕ್ಸಸ್ ಮಾಲಲ್ಲಿ ಬಂದರೆ ಇದೇ ಹಣೆ ಬರ ಡೆಲಿವರಿ ಬಾಯ್ಸ್ಗಳಿಗೆ. ಡೆಲಿವರಿ ಬಾಯ್ಸ್ಗಳು ಯಾರ್ಯಾರು ಈ ರೆಸ್ಟೋರೆಂಟಲ್ಲಿ ಇಲ್ಲಿ ಬಂದಿದ್ದೀರಾ ಅವ್ರಿಗೆ ಕಮೆಂಟ್ ಮಾಡಿ, ನಿಮಗೆ ಯಾವ ಥರ ಅನುಭವ ಆಗಿದೆ ಅಂತ. ನೋಡಿ, ಕರೆಕ್ಟ್ 8 ಗಂಟೆ ಆಗಿದೆ ಟೈಮ್. ಈಗ 7:10ಕ್ಕೆ ಬಂದಿರೋ ಆರ್ಡ್ರು. ಫಸ್ಟ್ನೇ ಆರ್ಡ್ರೆ ಡ್ರಾಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. 8 ಗಂಟೆ. ಫಸ್ಟ್ನೇ ಆರ್ಡ್ರಿಗೆ 50 ನಿಮಿಷ ಬೇಕಾಯಿತು. ಫ್ಲಾಟ್ ನಂಬರ್ 104. ಥ್ಯಾಂಕ್ ಯು ಸರ್. ನೋಡಿ, ಒಂದು ಥ್ಯಾಂಕ್ಸ್ ಇಲ್ಲ, ಏನು ಮಾಡೋಕ್ಕಾಗಲ್ಲ. ದುಡ್ಡು, ಮನಿ ಪವರ್. ನೋಡಿ, 105 ರೂಪಾಯಿ ಕೊಟ್ಟಿದ್ದೆ ನಾನು ಫಸ್ಟ್ನೇ ಆರ್ಡ್ರು.
45 ರೂಪಾಯಿ ಬೋನಸ್ ಇರೋದಕ್ಕೋಸ್ಕರ ಇಷ್ಟಕ್ಕೊಂದು ಅರ್ನಿಂಗ್ಸ್ ಕೊಟ್ಟಿರೋದು. ಮತ್ತು 15 ರೂಪಾಯಿ ವೇಟಿಂಗ್ ಚಾರ್ಜ್ ಕೊಟ್ಟವನೆ. ಪರವಾಗಿಲ್ಲ, ಒಂದು 25 ನಿಮಿಷ ಅಷ್ಟು ವೇಟ್ ಮಾಡಿದ್ದೆ, ಪರವಾಗಿಲ್ಲ. ಈಗ ಎರಡನೇ ಆರ್ಡ್ರು ಎಷ್ಟು ಕಿಲೋಮೀಟ್ರ್ ಇದೆ? 2.1. ಯಾವುದೋ ಪಿ ಜಿ ಇದೆ, ಅಲ್ಲಿ ನೆಟ್ವರ್ಕ್ ಬರೋಲ್ಲ ಕರೆಕ್ಟಾಗಿ ಆ ಲೊಕೇಶನಲ್ಲಿ. ಚೆಕ್ ಮಾಡ್ಕೊಂಬಿಡಿ ಆನ್ ಟೈಮರ್ ಎಷ್ಟು ಅದು ಆರ್ಡರ್ ಐ ಡಿನ 9273. ಬನ್ನಿ ಡ್ರಾಪಿಗೆ ಹೋದ್ಮೇಲೆ ಸಿಗ್ತೇವೆ. ಕಸ್ಟಮರ್ ಲೊಕೇಶನ್ ರೀಚ್ ಆಗಿದ್ದೀನಿ. ನೆಟ್ವರ್ಕ್ ಬರುವಂಥ ಮೊದಲಿಗೆ ಹೇಳಿದ್ದೀನಿ ತಾನೆ. ಈಗ ಕಸ್ಟಮರ್ ಲೊಕೇಶನ್ ರೀಚ್ ಆಗಿದ್ದೀನಿ. ಕಸ್ಟಮರಿಗೆ ಕಾಲೇ ಕನೆಕ್ಟ್ ಆಗ್ತಾಯಿಲ್ಲ ನೋಡಿ, ನೆಟ್ವರ್ಕೇ ಬರ್ತಾಯಿಲ್ಲ. 8:11, 1 ಅವರ್ ಅಂದ್ಕೊಳ್ಳಿ. 1 ಅವರ್ ಮೇಲೆ ಆಯಿತು. ಇನ್ನು ಯಾವಾಗ ಬರ್ತಾರೋ ಕಸ್ಟಮರ್ ಗೊತ್ತಿಲ್ಲ. ನೆಟ್ವರ್ಕ್ ಇಲ್ಲ, ಏನೂ ಇಲ್ಲ ನೋಡಿ, ತಿರುಗ್ತಾನೆ ಐತಿ. ಹಲೋ, ನೀವೇನಾ? ನೇಮ್ ಸರ್? ಹಾಂ, ಹೌದಾ? ನೆಟ್ವರ್ಕ್ ಬರ್ತಾ ಇಲ್ಲಲ್ಲ, ಅಲ್ಲಿ ವೇಟ್ ಮಾಡಿದೆ, ಅದಕ್ಕೆ ಮುಂದೆ ಬಂದೆ ನಾನು. ನೇಮ್? ಓಕೆ, ಥ್ಯಾಂಕ್ ಯು ಸರ್. ನೋಡಿ, ನೆಟ್ವರ್ಕ್ ಬರ್ತಾ ಇಲ್ಲ. ಡೆಲಿವರಿ ಆಯಿತು, ಡೆಲಿವರಿ ಮಾರ್ಕ್ ಆಗಲ್ಲ. ಮತ್ತೆ ರಿಟರ್ನ್ ಮೇನ್ ರೋಡಿಗೆ ಹೋಗ್ಬೇಕು. ನೋಡಿರಿ, ಇಷ್ಟು ಟೈಮ್ ಬೇಕು. ಮಾಲಲ್ಲಿ ಪಿಕಪ್ ಮಾಡೋಕ್ಕೆ ಹೋದರೆ ಈ ಥರ ಟೈಮ್ ಬೇಕಾಗುತ್ತೆ. ನಮ್ಮ ಡೆಲಿವರಿ ಬಾಯ್ಸಿಗೆ ಯಾರಿಗೆ ಈ ಥರ ಅನುಭವ ಆಗಿದೆ ಕಮೆಂಟ್ ಮಾಡಿರಿ. ಯಾಕಂದರೆ ಪ್ರತಿಯೊಂದು ಮಾಲಲ್ಲಿ ಹೋದರೆ ಮಿನಿಮಮ್ ಅರ್ಧ ಗಂಟೆ ಬೇಕು. ಅಲ್ಲಿ ಫುಡ್ ರೆಡಿ ಇದ್ದರೆ ಕೂಡ ಅರ್ಧ ಗಂಟೆ ಬೇಕೇ ಬೇಕು, ಪಿಕಪ್ ಮಾಡಿ ಹೊರಗಡೆ ಬರೋವರಿಗೆಲ್ಲ. ನಮಗೆ ಮಾಲಲ್ಲಿ ಪಿಕಪ್ ಬಂದರೆ ಎಷ್ಟು ವರ್ಸ್ಟ್ ಅಂದರೆ ನಮಗೆ ಟೈಮೆಲ್ಲ ವೇಸ್ಟ್ ಆಗುತ್ತೆ. ನೋಡಿ, ನೆಟ್ವರ್ಕೇ ಬರ್ತಾ ಇಲ್ಲಿಗ. ನೋಡಿ, ಮೇನ್ ರೋಡಿಗೆ ಬಂದಿದ್ದೀನಿ. ಎರಡನೇ ಆರ್ಡ್ರು ಡ್ರಾಪ್ ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ. ಇಲ್ಲೂ ನೆಟ್ವರ್ಕ್ ಬರ್ತಾಯಿಲ್ಲ ಮೇನ್ ರೋಡಲ್ಲಿ. ನೋಡ್ತಿದ್ರಲ್ಲ, 59 ರೂಪಾಯಿ ಕೊಟ್ಟಿದ್ದಾರೆ ಎರಡನೇ ಆರ್ಡ್ರಿಗೆ. ಎಷ್ಟು ಟೈಮ್ ಬೇಕಾಯಿತು ಗೊತ್ತಾ? ತೋರಿಸ್ತೀನಿ ನೋಡಿ ನಿಮಗೆ. ಯಾವುದು ಆರ್ಡ್ರ್ ಹಾಕೇ ಬಿಟ್ಟಿದ್ದಾನೆ, ಇಂಪೀರಿಯೋ. ಬನ್ನಿ ಅಕ್ಸೆಪ್ಟ್ ಮಾಡೋಣ. ಮಲ್ಟಿ ಆರ್ಡ್ರ್ ಹಾಕಿದ್ದಾನೆ. ಓಕೆ, ಫುಡ್ ರೆಡಿ ಇದೆ. ನಿಮಗೆ ವಿತ್ ಪ್ರೂಫ್ ಸಮೇತ ತೋರಿಸ್ತೀನಿ ನೋಡಿ ಟೈಮಿಂಗು. ನೋಡಿ, ಸ್ಕ್ರೀನ್ಶಾಟ್ ಹಾಕ್ತೀನಿ. 7:12ಕ್ಕೆ ಬಂದಿರೋ ಆರ್ಡ್ರ್ ಇದು. ಇವಾಗ ಎಷ್ಟು? 8:13. ಅರ್ಥ ಆಯ್ತಾ? 1 ಅವರ್ ಆಗೋಯ್ತು. 1 ಅವರ್ ಬೇಕಾಯಿತು ಒಂದು ಆರ್ಡ್ರು, 2 ಆರ್ಡ್ರ್ ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ, ಅದು ಮಾಲಲ್ಲಿದ್ದರೆ. ಅರ್ಥ ಆಯ್ತಾ? ನೋಡಿ, ಇಷ್ಟು ಟೈಮ್ ಬೇಕಾಗುತ್ತೆ ಮಾಲಲ್ಲಿದ್ದರೆ ಪಿಕಪ್ ಆ್ಯಂಡ್ ಡ್ರಾಪು. 1 ಅವರ್ ಬೇಕು. ಸಿಂಗಲ್ ಆರ್ಡ್ರ್ ಇದ್ರೇನು, ಡಬಲ್ ಆರ್ಡ್ರ್ ಇದ್ದರೆ 1 ಅವರ್ ಬೇಕೇ ಬೇಕು. ಇಂಡಿಕೇಟ್ರ್ ಹಾಕಿದ್ರೆ ನನಗೆ ಬರ್ತಾಯಿದ್ದಾನೆ, ಏನು ಮಾಡೋದಕ್ಕೆ ಹೇಳಿ.